ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಿಮಗೂ ಅಷ್ಟೇ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ತಾವು ಗಮನಿಸಿದಾಗ ಏನು ಅನಿಸ್ತು ತಮಗೆ? ಸ್ಯಾಂಡಲ್ವುಡ್ ಅನ್ನೋ ಪರಿಸ್ಥಿತಿಯಲ್ಲ, ಇತ್ತೀಚಿನ ದಿನಗಳಲ್ಲಿ ಒಟ್ಟು ದೇಶದಲ್ಲಿ ಸಮಾಜದಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ. ಕಣ್ಣಿಗೆ ಕಾಣಿಸುವಂಥ ಜಾಗಗಳು ಮಾತ್ರ ನೀವು ಮಾತಾಡ್ತೀವಿ. ಯಾವುದು ಸ್ಯಾಂಡಲ್ವುಡ್ಡು, ಸ್ಪೋರ್ಟ್ಸು, ಪಾಲಿಟಿಕ್ಸು, ಇದು ವೈಭವೀಕರಿಸಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ಅದೇ ಥರ ಗ್ರಾಮೀಣ ಭಾಗದಿಂದ ಇಲ್ಲಿ ತನಕ ಕೆಲವು ಘಟನೆಗಳು, ಇಷ್ಟ ಇಲ್ಲದೆ ಇರತಕ್ಕಂಥ ಘಟನೆಗಳು, ಸಮಾಜ ಕಂಟಕ ಘಟನೆಗಳು ನಡೀತಾನೆ ಇರ್ತವೆ. ಮಾಧ್ಯಮ ಇಷ್ಟೊಂದು ವೇಗವಾಗಿ ಇಲ್ಲದೆ ಇದ್ದಿದ್ದರಿಂದ ಭಾಳ ಹಿಂದೆ ಅದೆಲ್ಲ ರಂಗದಲ್ಲೂ ಲೇಟಾಗಿ ವಿಷಯ ತಿಳ್ಕೊತಿದ್ದಾಗ ನಮಗೆ ಅಷ್ಟೊಂದು ಕಮ್ಯುನಿಕೇಟ್ ಆಗ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಈಗ ನೀವು ಕೇಳ್ತಿರೋದು ನನಗೆ ಸೂಕ್ಷ್ಮವಾಗಿ ಅರ್ಥ ಇದೆ. ಈ ಘಟನೆಗಳಂತ ಇದಾಗಬಾರ್ದು. ಯಾವುದೇ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಆಗುವಂಥ ಕೆಲಸ ಅಲ್ಲ. ಅದು ಮುಖ್ಯಮಂತ್ರಿ ಚಂದ್ರು ಇರಲಿ ಅಥವಾ ರಾಜಕಾರಣಿಗಳಿರಲಿ, ಇನ್ನೊಬ್ಬ ಬಡ ರೈತ ಇರಲಿ, ಯಾರ್ದಾದ್ರು. ಆದರೆ ಇಲ್ಲಿ ನೋಡಿ ಯೋಚನೆ ಮಾಡಬೇಕಾದ್ರು, ಒಂದು ಮಧ್ಯಮ ಕೆಳ ಮಧ್ಯಮದ ವರ್ಗ ಕುಟುಂಬಕ್ಕಾಗಿರ್ತಕ್ಕಂಥ ಘಟನೆ, ಇನ್ನೊಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸ್ಯಾಂಡಲ್ವುಡ್ ಗೆಳೆಯ. ನಾನು ಆ ಗೆಳೆಯನ ಬಗ್ಗೆನೂ ಮಾತಾಡೋದಿಲ್ಲ, ಘಟನೆ ಬಗ್ಗೆ ಮಾತ್ರ ಹೇಳ್ತೀನಿ. ನಿಮಗೆ ಈ ಘಟನೆ ಆಗಬಾರ್ದನ್ನು ತಪ್ಪಿಸ್ಬೋದಾಗಿತ್ತು. ಇಲ್ಲಿ ಏನಾಯಿತು ಅಂದರೆ, ಈಗ ದರ್ಶನ್ ಅವರು ಬೆಳೆದು ಬಂದ ರೀತಿ ನಾನು ನೋಡಿದ್ದೀನಿ ಕಣ್ಣಿಂದ. ತುಂಬ ಕಷ್ಟ ಬಿದ್ದ ಮನುಷ್ಯ. ಆಮೇಲೆ ಯಾವುದೋ ಒಂದು ಮಟ್ಟಕ್ಕೆ ಹೋದರು, ಯಾವುದೋ ಅದನ್ನೇನು ಎಲ್ಲರನ್ನೂ ನೋಡ್ಕೊಂಡು ರಾಜ್ಕುಮಾರು ಹಂಗೆ ಬೆಳೆದ್ರು. ಅದಾದಮೇಲೆ ವಿಷ್ಣುವರ್ಧನ್ ಹಂಗೆ ಬೆಳೆದು, ಅಥವಾ ಅಂಬರೀಷ್ ಬೆಳೆದಿರ್ಬೋದು, ಅನಂತ್ನಾಗ್ ಬೆಳೆದಿರ್ಬೋದು. ಅವರೆಲ್ಲವೂ ರಾತ್ರಿ ಅಂದರೆ ಅಸಾಧ್ಯವಾದಂಥ ಆಸ್ತಿಯನ್ನು, ಹಣವನ್ನು ನೋಡೋಕ್ಕಾಗದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಬೆಳೆದು ಬಂದರು. ಆಗ ಸಮಾಜದ ನ್ಯೂನತೆ, ಅವ್ರ ಕುಟುಂಬದ ನ್ಯೂನತೆ ಮತ್ತು ಯಾರಿಗೆ ಏನು ಗೌರವ ಕೊಡಬೇಕು ಅದ್ರ ಪ್ರಜ್ಞೆ ಇರ್ತಿತ್ತು. ಇಲ್ಲೇನಾಯಿತು, ಬೆಳೀತಾ 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 ನಾನೇ ಎಲ್ಲ ನನ್ನತನವನ್ನು ಕಳ್ಕೊತೀವಿ. ಈಗ ಮುಖ್ಯಮಂತ್ರಿ ಚಂದ್ರು ಯಾವುದೋ ಹಳ್ಳಿಯಿಂದ ಬಂದು ಹೊಲ ಉಳ್ತಿದ್ದೆ, ನನ್ನ ಕೂಲಿ ಕೆಲಸ ನಮ್ಮವ್ರು ಮಾಡ್ತಿದ್ರು, ನಮ್ಮ ಮದುವೆ ಇದನ್ನೆಲ್ಲ ಸಂಕಟ ನೋಡ್ತಿದ್ದೆ, ಹೆಣ್ಣು ಗಂಡುಗಳ ಸಂಬಂಧ ನೋಡ್ತಿದ್ದೆ, ಅಕ್ಕ ತಂಗಿ ತಮ್ಮ ಅಂತಕ್ಕಂಥದ್ದು ಅದು ಅವರು ನೋಡಿದ್ರು, ನಾವು ನೋಡಿದ್ರು. ಇಲ್ಲಿ ಏನಾಯಿತು, ಯಾವುದೋ ಒಂದು ಘಟನೆಯಲ್ಲಿ ಅಭಿಮಾನಿಗಳ ತಂಡ ಬೆಳೆಯುತ್ತೆ. ಯಾವಾಗ ನೀವು ದೊಡ್ಡ ಹೆಸರು ಮಾಡಿದಾಗ, ಅದರ ಕ್ರಿಕೆಟ್ ಇರ್ಬೋದು, ರಾಜಕಾರಣಿಗಳಿರ್ಬೋದು ಬಂದಾಗ, ಅಲ್ಲಿ ನಾವು ನಮಗೋಸ್ಕರ ಬದುಕಬಾರ್ದು, ಅಥವಾ ಬರೀ ನನ್ನ ಕುಟುಂಬಕ್ಕೋಸ್ಕರವನ್ನೇ ಆಸಕ್ತಿ ವಹಿಸಬಾರ್ದು. ಇಡೀ ರಾಷ್ಟ್ರ, ಇಡೀ ಸಮಾಜ ನನ್ನ ಕುಟುಂಬ. ಹಾಗಾಗಿ ಕಣ್ಣಿಟ್ಟು ನೋಡ್ತಿರ್ತಾರೆ ನಮಗೆ. ಈಗ ನಾನೊಂದು ನಾಟಕ ಆಡ್ತೀನಿ ಅಂತ ಇಟ್ಕೊಳ್ಳೋ, ಸುಮ್ಮನೆ ಹೇಳ್ತೀನಿ, ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದೀನ, ಆ ಒಂದು ನಾಟಕ ಆಡುವಾಗ ನನ್ನ ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕೆಂದರೆ ಸಾವಿರಾರು ಜನ ಕಣ್ಣು ಒಂದೇ ಸರಿ ನನ್ನನ್ನು ನೋಡ್ತಿರ್ತದೆ. ನಾನು ಏನು ಮಾಡಿದ್ರು ಅದು ಆದರ್ಶವಾಗಿ ಕಾಣಬೇಕು, ಆಮೇಲೆ ಅದನ್ನು ಇಷ್ಟಪಡೋ ರೀತಿ ಕಾಣಬೇಕು, ಪ್ರೀತಿಸ್ತಿರ್ತಾರೆ. ಅವ್ರಿಗೆ ಅಸಾಧ್ಯವಾದದನ್ನು ನಾವು ಮಾಡ್ತೀವಲ್ಲ, ಆವಾಗ ನಮ್ಮನೆಯಲ್ಲಿ ಆಗಲ್ವಲ್ಲ ಅಂತ ನಮ್ಮನ್ನು ಅವ್ರು ಐಡೆಂಟಿಫೈ ಮಾಡ್ಕೋತಾರೆ. ನಮ್ಮನೇಲಿ ರಾಜ್ಕುಮಾರ್ನಂಥ ಒಬ್ಬ ಹುಡುಗ ಇರಬೇಕು, ನಮ್ಮನೇಲಿ ಮುಖ್ಯಮಂತ್ರಿ ಚಂದ್ರ ಥರ ನಾಟಕ, ನಮ್ಮಲ್ಲಿ ದರ್ಶನ್ ಥರ ಇರಬೇಕು. ಆದರೆ ನಾವು ಎಲ್ಲೋ ಒಂದು ಬೇಜವಾಬ್ದಾರಿತನದಿಂದ ಮೈ ಮರೆತು ಯಾವುದಕ್ಕೂ ಒಂದು ರೀತಿಯಲ್ಲಿ ಒಳ ಹೋಗ್ಬಿಟ್ಟ ಮೇಲೆ ಅಪಾಯದ ಸೂಚನೆ ನೀವು ಗುರುತಿಡಿದೆ ಇದ್ರೆ ತಪ್ಪಾಗುತ್ತೆ. ಇದಾಗಿರೋದೆ. ನಾನು ಇಲ್ಲಿ ಘಟನೆ ಒಂದು ಮಾತು ನಿಮ್ಗೆ ಹೇಳ್ತೀನಿ. ಯಾರು ರೇಣುಕಾಸ್ವಾಮಿ ಅವರು ದೊಡ್ಡ ಅಪರಾಧ, ಒಪ್ಪಕ್ಕಾಗದೇ ಇರೋಂಥ ಅಪರಾಧ. ಯಾವುದೇ ಆಗಲಿ, ಅವ್ರಿಗೂ ಅಕ್ಕ ತಂಗಿದಿರಿದ್ದಾರೆ, ಹೆಂಡತಿ ಇದ್ದಾಳೆ, ಗರ್ಭಿಣಿ, ಅವ್ರ ತಾಯಿ ಇದ್ದಾರೆ, ಆ ಥರ ಕಳಿಸಿದ್ದೇ ತಪ್ಪು. ಆದರೆ ಅದನ್ನು ನಾವು ಕಾನೂನನ್ನು ಕೈಗೆ ತಗೊಳ್ಳೋದಿದೆಯಲ್ಲ, ಅದು ಇನ್ನೊಂದು ದೊಡ್ಡ ಅಪರಾಧ. ಅದು ಯಾರೇ ಆಗಿರಲಿ, ಆ ಥರದ್ದೇ ಆಗಿರೋದು. ಹಾಗಂತ ನಾವು ಇವರ ಎಮೋಷನ್ಸ್ನ ಧಿಕ್ಕರಿಸ್ತೀವ. ಯಾರ್ದು, ದರ್ಶನ್ ಅವ್ರ ಶ್ರೀಮತಿ ಅವ್ರದ್ದು ಇರ್ಬೋದು, ಅಥವಾ ದರ್ಶನ್ ಅವರ ಜೊತೆಯಲ್ಲಿ ಪರಿಚಯ ಆದಂಥ ಪ್ರೀತಿ ಏನದು ಗೆಳತಿ, ಅದ್ರದ್ದೆಲ್ಲದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವ್ರನ್ನ ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತು ಅನ್ನುವಂಥ ಇದು ಅನಿವಾರ್ಯವಾಗಿ ಆಗೋಗಿದೆ ಘಟನೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಂತ. ಅಥವಾ ಇವ್ರು ಯಾವ ಸಂದರ್ಭದಲ್ಲಿ ಈ ತೀರ್ಮಾನ ತಗೊಂಡ್ರು ಅದು ಗೊತ್ತಿಲ್ಲ. ಸಂತೋಷ ಕೂಟಗಳಲ್ಲಿದ್ದಾಗ ಏನಾಗುತ್ತೆ, ಸಹವಾಸ ದೋಷ ಅಂತ, ಸಹವಾಸಗಳೇನೇನೋ ಒಂದು ಅದಕ್ಕೆ ಬಣ್ಣ ಕಟ್ಟೋದು ಇದೆಲ್ಲ ಬರ್ತದೆ. ನಾನಾಗಲಿ ಯಾರಾಗಲಿ ಬರ್ತದೆ, ಅದು ತಪ್ಪು ಅಂತ ಹೇಳೋದಿಲ್ಲ, ಅವ್ರವ್ರ ಬದುಕು ಕೂಡ. ಆಮೇಲೆ ನಾನಲ್ಲಿ ಆಯ್ಕೆ ಮಾಡ್ಕೊಳ್ಳುವಾಗ ನನ್ನ ಸುತ್ತ ಇರೋರು ನನ್ನನ್ನು ತಿದ್ದುತ್ತಾ ಇದ್ದಾರಾ ಅಥವಾ